ಓಕ್ಲಾದಲ್ಲಿ ಆಪ್ ನಾಯಕ ಅಮಾನುಲ್ಲಾ ಖಾನ್ ಹಿನ್ನಡೆ. ಅಮಾನುಲ್ಲಾ ಖಾನ್ ಸತತ ವಿವಾದದಲ್ಲಿರ್ತಾ ಇದ್ರು. ದಿಲ್ಲಿಯಲ್ಲಿ 17% ದಲಿತ ಶೇಕಡಾವಾರು ಮತ ಪ್ರಮಾಣ ಇದೆ. ಅದರಲ್ಲಿ ವಾಲ್ಮೀಕಿಗಳಿದ್ದಾರೆ, ಅದರಲ್ಲಿ ಜಾಟವ್ರಿದ್ದಾರೆ, ಅದರಲ್ಲಿ ನಾನ್ ಜಾಟವ್ ವೋಟ್ಸ್ಗಳು ಕೂಡ ಇವೆ. ಕರ್ನಾಟಕದಲ್ಲಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಪಂಗಡದಲ್ಲಿದ್ದರೆ ದಿಲ್ಲಿಯಲ್ಲಿ ವಾಲ್ಮೀಕಿ ಪರಿಶಿಷ್ಟ ಜಾತಿ. ಅರವಿಂದ್ ಕೇಜ್ರಿವಾಲ್, ಪ್ರವೇಶ್ ವರ್ಮಾ ಯಾರೇ ನಾಮಪತ್ರ ಸಲ್ಲಿಕೆ ಮಾಡಿದರೂ ಕೂಡ ನವದೆಹಲಿ ಕ್ಷೇತ್ರದಲ್ಲಿರುವ ವಾಲ್ಮೀಕಿ ಮಂದಿರಿಗೆ ಹೋಗಿ ಅಲ್ಲಿ ದರ್ಶನ ಪಡೆದು ನಾಮಪತ್ರ ಸಲ್ಲಿಸಿದ್ರು. 17% ದಲಿತ ಪಾಪ್ಯುಲೇಷನ್ ಇದ್ರೆ 13% ಮುಸ್ಲಿಮರಿದ್ದಾರೆ ದಿಲ್ಲಿಯಲ್ಲಿ. ಸುಮಾರು 20 ಕ್ಷೇತ್ರಗಳು, 12 ಕ್ಷೇತ್ರಗಳು SC ರಿಸರ್ವ್ ಇದ್ರೆ 10 ಕ್ಷೇತ್ರಗಳು, 8ರಿಂದ 10 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಇವೆ. ಹೀಗಾಗಿ ಆ 20-22 ಕ್ಷೇತ್ರಗಳಲ್ಲಿ ಗೆದ್ದುಕೊಂಡ್ರೆ ಬಹುಮತವನ್ನು ಸುಲಭವಾಗಿ ಹಿಡಿಬಹುದು. ಕಾಂಗ್ರೆಸ್ ಕೂಡ ಆ ಒಂದು ಸ್ಟ್ರಾಟಜಿ ಮಾಡ್ತಾ ಇತ್ತು, ಬಿಜೆಪಿ ಕೂಡ ಆ ಸ್ಟ್ರಾಟಜಿ ಮಾಡ್ತಾ ಇತ್ತು. ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ದ 3 ನಾಯಕರು ಹಿನ್ನಡೆಯಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿಯ ಖಜಾಂಚಿಯಾಗಿದ್ದ ಸಚಿವ ಸತ್ಯೇಂದ್ರ ಜೈನ್ ಮತ್ತು ಮನೀಶ್ ಸಿಸೋಡಿಯಾ 3 ಕೂಡ ಹಿನ್ನಡೆ ಎದುರಿಸ್ತಾ ಇದ್ದಾರೆ. 48 ಕ್ಷೇತ್ರಗಳತ್ತ ಬಿಜೆಪಿ ದಾಪುಗಾಲು. 48 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದರೆ ಆಮ್ ಆದ್ಮಿ ಪಾರ್ಟಿ 21 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 48 2 ಚುನಾವಣೆಗಳಲ್ಲಿ 70ರಲ್ಲಿ 67, 2015, 2020ರಲ್ಲಿ 70ರಲ್ಲಿ 62 ಸೀಟ್ ಪಡೆದಿದ್ದ ಆಮ್ ಆದ್ಮಿ ಪಾರ್ಟಿ 21 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅದರ ಅರ್ಥ 70% ಸೀಟ್ಗಳನ್ನು ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯಲ್ಲಿ ಕಳೆದುಕೊಳ್ತಾ ಇದೆ ಇನ್ ಟರ್ಮ್ಸ್ ಆಫ್ ಲೀಡಿಂಗ್ ಅಂಡ್ ಟ್ರೇಲಿಂಗ್. 62 ಕ್ಷೇತ್ರಗಳನ್ನು ಕಳೆದ ಬಾರಿ ಆಮ್ ಆದ್ಮಿ ಪಾರ್ಟಿ ಗೆದ್ದುಕೊಂಡಿತ್ತು. ಬರೀ ಲೀಡಿಂಗ್ ಲೆಕ್ಕಾಚಾರ ಹಿಡಿದ್ರೆ 41 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಕಳೆದ ಬಾರಿ ಗೆದ್ದಿದ್ದ ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದೆ. ಕೇಜ್ರಿವಾಲ್ ಕೈ ಹಿಡಿಯದ ಗ್ಯಾರಂಟಿ ಯೋಜನೆಗಳು ಭಾರತದ ರಾಜಕಾರಣದಲ್ಲಿ ಗ್ಯಾರಂಟಿಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು 2013ರಿಂದ ದಿಲ್ಲಿ ನಂತರ ಪಂಜಾಬ್ ಚುನಾವಣೆಯನ್ನು ಗೆದ್ದುಕೊಂಡಿದ್ದ ಕೇಜ್ರಿವಾಲ್, ಆದರೆ ಮಾರ್ಕೆಟ್ನಲ್ಲಿ ಒಂದು ಪ್ರಾಡಕ್ಟ್ನಂತೆ ಉಳಿದ ಪ್ರಾಡಕ್ಟ್ಗಳು ಕೂಡ ಬರಲಿಕ್ಕೆ ಆರಂಭಿಸಿದಾಗ ಡಿಮಿನಿಷಿಂಗ್ ಇಫೆಕ್ಟ್ ಆಗುತ್ತಾ. ಆಮ್ ಆದ್ಮಿ ಪಾರ್ಟಿಯ ಈಗಿನ ಸ್ಥಿತಿ ನೋಡಿದರೆ 22 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ, 47ರಲ್ಲಿ ಬಿಜೆಪಿ ಇದೆ. ಕಾಂಗ್ರೆಸ್ ಕೇವಲ 1. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.